ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಡೈಲಿ ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಸೋಮವಾರ ಇದೆ. ದೇವರ ಅಭಿಷೇಕ ಮಾಡೋಕ್ಕೆ ಅಂತ ಎಲ್ಲ ರೆಡಿ ಮಾಡಿದ್ದೀನಿ. ದೇವರು ಕ್ಲೀನಾಗಿ ತೊಳೆದು ಒಂದು ತಟ್ಟೆಯಲ್ಲಿ ಇಟ್ಟಿದ್ದೀನಿ ದೇವರ ಅಭಿಷೇಕ ಮಾಡೋಕ್ಕೆ ಅಂತ. ಹಾಗೆಯೇ ತುಪ್ಪದ ದೀಪ ಹಚ್ಚಿದ್ದೀನಿ, ಹಾಗೆ ಎಣ್ಣೆ ದೀಪ ಹಚ್ಚಿದ್ದೀನಿ. ಶ್ರೀಗಂಧ ತೊಗೊಂಡಿದ್ದೀನಿ, ಕುಂಕುಮ, ಅರಿಶಿಣ ತೊಗೊಂಡಿದ್ದೀನಿ, ಹೂವು, ದೇವರಿಗೆ ನೈವೇದ್ಯ ಮತ್ತು ಬಿಸಿನೀರು, ತಣ್ಣೀರು ಮತ್ತು ಪಂಚಾಮೃತ ಇಷ್ಟು ತಗೊಂಡು ಇವಾಗ ದೇವರ ಅಭಿಷೇಕ ಮಾಡಿದ್ದೀನಿ. ಇಲ್ಲಿ ತುಪ್ಪದ ದೀಪ ಕಾಣಿಸ್ತಾ ಇದೆಯಲ್ಲ, ತುಪ್ಪದ ದೀಪಕ್ಕೆ ಬತ್ತಿನ ನಾನು ಮನೆಯಲ್ಲೇ ರೆಡಿ ಮಾಡಿದ್ದೆ. ಒಂದು ತಿಂಗಳಿಗಾಗಷ್ಟು ಒಂದೇ ಟೈಮು ರೆಡಿ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟಿರ್ತೀನಿ ತುಪ್ಪದ ದೀಪನ. ಅದು ಯಾವಾಗ ಬೇಕೋ ಆವಾಗ ಎರಡೆರಡು ತುಪ್ಪದ ಬತ್ತಿ ತಗೊಂಡು ದೀಪ ಹಚ್ತೀನಿ. ಸೋಮವಾರ ನಮ್ಮ ಮನೆ ದೇವ್ರ ವಾರ, ಹಾಗಾಗಿ ನಾನು ಪ್ರತಿ ಸೋಮವಾರ ದೇವರ ಅಭಿಷೇಕ ಮಾಡ್ತೀನಿ. ನೀವೂ ಅಷ್ಟೇ, ಯಾವುದೇ ವ್ರತ ಆಗಲಿ, ಪೂಜೆ ಆಗಲಿ, ಅಭಿಷೇಕಗಳಾಗಲಿ ಸತತವಾಗಿ ನಿರಂತರವಾಗಿ ಮಾಡಬೇಕು. ನಾವು ಒಂದಿನ ಪೂಜೆ ಮಾಡಿ ಎರಡನೇ ದಿವಸ ಬಿಟ್ಬಿಡೋದು ಆ ಥರ ಎಲ್ಲ ಮಾಡಬಾರ್ದು. ಏನಾದರೂ ಪೂಜೆ ಮಾಡಬೇಕು, ಏನೇ ಒಂದು ವ್ರತ ಮಾಡಬೇಕು ಅಂದರೆ ಅದ್ರ ಬಗ್ಗೆ ನೀಟಾಗಿ ತಿಳ್ಕೊಬೇಕು. ಅದು ಹೇಗೆ ಮಾಡಬೇಕು ಅಂತ ಕೇಳಿ ತಿಳ್ಕೊಬೇಕು, ಓದಿ ತಿಳ್ಕೊಬೇಕು, ನೋಡಿ ತಿಳ್ಕೊಬೇಕು. ಅದಾದಮೇಲೆ ನಾವು ಪೂಜೆಗಳನ್ನು ಮಾಡಬೇಕು. ಮತ್ತು ನಿಮ್ಗೆ ತಿಳಿದಷ್ಟು ಮಾಡ್ತೀನಿ ಅಂತ ಅನ್ನೋದಾದರೆ ಸತತವಾಗಿ ನಿರಂತರವಾಗಿ ಪೂಜೆಗಳನ್ನು ಮಾಡಬೇಕು. ನಾವು ಒಂದು ದಿವಸ ಮಾಡಿ ಎರಡನೇ ದಿವಸ ಬಿಟ್ಬಿಡ್ತೀವಿ, ಅಥವಾ ದೇವ್ರ ಹತ್ರ ಏನೋ ಒಂದು ಅನ್ಕೋತೀವಿ, ಇವತ್ತು ಅನ್ಕೋತೀವಿ, ನಾಳೆ ಆಗಲಿಲ್ಲ ಅಂತ ಆ ಪೂಜೆನೇ ಬಿಟ್ಬಿಡ್ತೀವಿ. ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಯಾವುದೇ ಪೂಜೆನೂ ಫಲ ಕೊಡಬೇಕಾದ್ರೆ ಟೈಮ್ ಹಿಡಿಸುತ್ತೆ. ನೀವು ಇವತ್ತು ಪೂಜೆ ಮಾಡಿದ ತಕ್ಷಣ ನಾಳೆ ಫಲ ಕೊಡೋ ಪೂಜೆ ಯಾವುದೂ ಇರಲ್ಲ. ಇವಾಗ ಪೂಜೆ ಮಾಡಿದ್ರೆ ಮುಂದೆ ಯಾವತ್ತೋ ಒಂದಿನ ಫಲ ಕೊಡುತ್ತೆ ಅಂತ ಅಂದ್ಕೊಂಡು ನಂಬಿಕೆಯಿಂದ ಪೂಜೆ ಮಾಡಬೇಕು. ದೇವರನ್ನು ನಂಬದೇನೆ ಕೆಟ್ಟು ಹೋದವರು ಇದ್ದಾರೆ, ಆದರೆ ದೇವರನ್ನು ನಂಬಿ ಕೆಟ್ಟು ಹೋದವರು ಯಾರೂ ಇಲ್ಲ. ನೀವು ಮಾಡಿರೋ ಪೂಜೆ ಫಲ ನಿಮಗೆ ಸಿಕ್ಕಿರುತ್ತೆ, ಆದರೆ ಯಾವ ಥರ ಸಿಕ್ಕಿದೆ, ಯಾರ ಮೂಲಕ ಸಿಕ್ಕಿದೆ ಅಂತ ಗೊತ್ತಾಗಿರಲ್ಲ. ನಿಮ್ಮ ಜೀವನದಲ್ಲಿ ಯಾರಾದರೂ ತುಂಬ ಒಳ್ಳೆಯವರು ಸಿಕ್ಕಿದ್ದಾರೆ ಅಂತಂದರೆ ನೀವು ಮಾಡಿರೋ ಪೂಜೆದ ಫಲ. ನಿಮ್ಮ ಜೀವನದಲ್ಲಿ ಯಾರಾದರೂ ಕೆಟ್ಟವರು ನಿಮ್ಮಿಂದ ದೂರ ಆಗಿ ಹೋಗಿದ್ದಾರೆ ಅಂತಂದರೆ ನೀವು ಮಾಡಿರೋ ಪೂಜೆದ ಫಲ. ದೇವ್ರ ಪೂಜೆ ಮಾಡಿದ್ದಾದಮೇಲೆ ಇವಾಗ ಮಧ್ಯಾಹ್ನದ ಅಡುಗೆ ರೆಡಿ ಮಾಡ್ತಾಯಿದ್ದೀನಿ. ನಾನಂತೂ ಊಟ ಮಾಡಲ್ಲ, ಸೋಮವಾರ ಇದೆ, ಉಪವಾಸ ಇರ್ತೀನಿ. ರಾತ್ರಿ ಒಂದು ಟೈಮು ಊಟ ಮಾಡ್ತೀನಿ, ಬೆಳಗ್ಗೆ ಏನೂ ತಿನ್ನಲ್ಲ, ಮಧ್ಯಾಹ್ನನೂ ಏನೂ ತಿನ್ನಲ್ಲ. ಇವಾಗತ್ತು ನಮ್ಮ ತಮ್ಮ ಬಂದಿದ್ದ, ಹಾಗಾಗಿ ನಮ್ಮ ತಮ್ಮನಿಗೂ ಇಷ್ಟ ಆಗುತ್ತೆ ಅಂತ ಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಊರ ಕಡೆ ಇದನ್ನು ಬಜ್ಜಿ ಅಂತ ಕರೀತಾರೆ. ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಬಜ್ಜಿ, ಕಡಕ್ ರೊಟ್ಟಿ ಮತ್ತು ಬಿಸಿ ರೊಟ್ಟಿ, ರೈಸ್ ಮಾಡ್ತಾಯಿದ್ದೀನಿ. ಈ ಬಜ್ಜಿ ಜೊತೆ ಕೆಲವೊಬ್ಬರಿಗೆ ಕಡಕ್ ರೊಟ್ಟಿ ಊಟ ಮಾಡೋಕ್ಕೆ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಬಿಸಿ ರೊಟ್ಟಿ, ಮೆತ್ತಗಿರೋ ರೊಟ್ಟಿ ಊಟ ಮಾಡೋಕ್ಕೆ ಇಷ್ಟ ಆಗುತ್ತೆ. ನಮ್ಮ ಮನೆಯಲ್ಲಂತೂ ಎಲ್ರಿಗೂ ಆದಷ್ಟು ಕಡಕ್ ರೊಟ್ಟಿ ಇಷ್ಟ ಆಗುತ್ತೆ. ಈ ಬಜ್ಜಿ ಉತ್ತರ ಕರ್ನಾಟಕ ಸ್ಪೆಷಲು. ಎಳ್ಳಮಾಸಿ ಹಬ್ಬದಲ್ಲೂ ಮಾಡ್ತಾರೆ ಬಜ್ಜಿ. ಇವಾಗ ನಮ್ಮ ತಮ್ಮ ಬಂದಿದ್ದಾನೆ, ಅವನಿಗೂ ಮಾಡಿಕೊಡೋಣ ಅಂತ ಇವಾಗ ಮಾಡ್ತಾಯಿದ್ದೀನಿ ಬಜ್ಜಿ. ಹಾಗೆಯೇ ನಾಳೆ ಅವರು ಹೋಗಬೇಕಾದ್ರೆ ಕಟ್ಕೊಡೋಣ ಅಂತ ಬಜ್ಜಿ ಮತ್ತು ರೊಟ್ಟಿ ಮಾಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ, ಯಾಕಂದರೆ ಇದು 2-3 ದಿನ ಇಟ್ಟು ತಿನ್ಬೋದು. ಯಾಕಂದರೆ ಹುಳಿ, ಖಾರ, ಉಪ್ಪು ಎಲ್ಲ ಜಾಸ್ತಿ ಹಾಕಿರ್ತೀವಿ. 2-3 ದಿವಸ ಇಟ್ರೂ ಈ ಬಜ್ಜಿ ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ನಿಜ ಹೇಳಬೇಕಂದ್ರೆ ಈ ಬಜ್ಜಿ ಬಿಸಿ ಬಿಸಿ ಇದ್ದಾಗ ತಿನ್ನೋಕ್ಕಿಂತ ತಣ್ಣಗಾದ್ಮೇಲೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಊರಲ್ಲಿ ಎಳ್ಳಮಾಸಿ ಹಬ್ಬದಲ್ಲಿ ಈ ಬಜ್ಜಿ ಮಾಡ್ತಾರೆ. ಇವತ್ತು ಎಳ್ಳಮಾಸಿ ಇದ್ದು ಬಜ್ಜಿ ಮಾಡಿದ್ರೆ 8 ದಿವಸದವರೆಗೂ ಇಟ್ಟು ತಿಂತಾರೆ. ಅಂದರೆ ಇವತ್ತು ಸೋಮವಾರ ಇದೆ, ಇವತ್ತು ಎಳ್ಳಮಾಸಿ ಇದೆ, ಇವತ್ತು ಬಜ್ಜಿ ಮಾಡಿದ್ದಾರೆ ಅಂತಂದರೆ ನೆಕ್ಸ್ಟ್ ಸೋಮವಾರದವರೆಗೂ ಎಲ್ಲರ ಮನೆಯಲ್ಲೂ ಬಜ್ಜಿ ಇರುತ್ತೆ. ಇದು ನಿಜ ಹೇಳ್ತಾ ಇದ್ದೀನಿ, ಸುಳ್ಳು ಹೇಳ್ತಾ ಇಲ್ಲ. ಎಲ್ಲರೂ ಜಾಸ್ತಿ ಮಾಡ್ತಾರೆ. ಸ್ವಲ್ಪ ಸ್ವಲ್ಪ ಚಿಕ್ಕ ಪಾತ್ರೆಯಲ್ಲಿ ಯಾರೂ ಮಾಡಲ್ಲ, ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಮಾಡಿರ್ತಾರೆ. ಒಬ್ಬರು ಮನೆಗೆ ಒಬ್ಬರು ಊಟಕ್ಕೆ ಕರೀತಾರೆ, ಊಟಕ್ಕೆ ಹೋಗ್ತಾರೆ. ಮತ್ತು ಬಜ್ಜಿ ಅಕ್ಕಪಕ್ಕದವರಿಗೆ ನಾವು ಹೇಗೆ ಮಾಡಿದ್ದೀವಿ, ನಿಮ್ಮ ಮನೆಯದ ಅಡುಗೆ ಹೇಗಾಗಿದೆ ಅಂತ ಒಬ್ರದ್ದೊಬ್ರು ಹಂಚ್ಕೊಂಡು ಊಟ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಈ ಬಜ್ಜಿ. ಹೇಳಬೇಕಂದ್ರೆ ಒಂದು ಕಥೆನೇ ಮಾಡ್ಬೋದು ಇದ್ರ ಮೇಲೆ. ಇದು ಉತ್ತರ ಕರ್ನಾಟಕ ಸ್ಪೆಷಲು. ಬಜ್ಜಿ ಮಾಡಿ ಒಂದು ಕಡೆ ಸೈಡಿಗೆ ಇಟ್ಟಿದ್ದೀನಿ. ಇವಾಗ ರೊಟ್ಟಿ ಮಾಡ್ತಾಯಿದ್ದೀನಿ. ಬಜ್ಜಿ ಜೊತೆ ಸ್ಪೆಷಲಾಗಿ ಸಜ್ಜಿ ರೊಟ್ಟಿ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಸಜ್ಜಿ ರೊಟ್ಟಿ ಮಾಡ್ತಾಯಿದ್ದೀನಿ. ಹಾಗೆಯೇ ಬಿಳಿಜೋಳದ ರೊಟ್ಟಿನೂ ಮಾಡಿದ್ದೀನಿ. ಸಜ್ಜಿ ರೊಟ್ಟಿ ಖಡಕ್ ರೊಟ್ಟಿ ಮಾಡಿದ್ದೀನಿ, ಬಿಳಿಜೋಳದ ರೊಟ್ಟಿ ಮೆತ್ತನ ರೊಟ್ಟಿ ಮಾಡಿದ್ದೀನಿ.
ಇಷ್ಟು ಸಜ್ಜಿ ರೊಟ್ಟಿ ಮಾಡಿದ್ದೀನಿ. ಹಾಗೆಯೇ ಇಲ್ಲಿ ಟೇಬಲ್ ಮೇಲೆ ಒಣಗಾಕಿದ್ದೀನಿ ಬಿಳಿಜೋಳದ ರೊಟ್ಟಿ. ಇಷ್ಟು ರೊಟ್ಟಿ ಮಾಡಿದ್ದೀನಿ. ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ, ಯಾಕಂದರೆ ನಮಗೂ ಸ್ವಲ್ಪ ಬೇಕಾಗುತ್ತೆ. ನಾಳೆ ನಮ್ಮ ತಮ್ಮ ಹೋಗ್ತಾನೆ, ಅದಕ್ಕೋಸ್ಕರ ಅವನಿಗೂ ಕೊಟ್ಟು ಕಳಿಸೋಣ ಅಂತ ಸ್ವಲ್ಪ ಜಾಸ್ತಿನೇ ರೊಟ್ಟಿ ಮಾಡಿದ್ದೀನಿ. ಕೆಲವೊಬ್ಬರು ಹೇಳ್ತಾರೆ ಮನೆ ಕೆಲಸ ಮಾಡೋದು ತುಂಬ ಬೇಜಾರಾಗುತ್ತೆ, ಬರೀ ಮಾಡಿದ ಕೆಲಸನೇ ಮಾಡ್ತಾ ಇರಬೇಕು ಅಂತ. ನಿಜ ಹೇಳ್ತೀನಿ ಫ್ರೆಂಡ್ಸ್, ನನಗೇನೋ ಮನೆ ಕೆಲಸ ಮಾಡೋಕ್ಕೆ ಬೇಜಾರೇ ಆಗಲ್ಲ. ಹುಷಾರಿಲ್ಲ ಅಂತಂದರೆ ಮಾತ್ರ ಸ್ವಲ್ಪ ಬೇಜಾರಾಗುತ್ತೆ. ಅದು ಬಿಟ್ಟರೆ ನಾನು ರೊಟ್ಟಿ ಎಷ್ಟು ಬೇಕಾದರೂ ಮಾಡ್ತೀನಿ. ಒಂದು ದಿನಕ್ಕೆ 100 ರೊಟ್ಟಿ ಬೇಕಾದರೂ ಮಾಡ್ತೀನಿ. ಮನೆ ಅಡುಗೆ ಕೆಲಸ ಎಲ್ಲ ಮಾಡ್ತೀನಿ, ಮನೆ ನೀಟಾಗಿ ಇಡ್ತೀನಿ. ನಂಗೆ ಮನೆ ಕೆಲಸ ಮಾಡೋದಂದರೆ ತುಂಬ ಖುಷಿ. ಯಾಕಂದರೆ ನಮ್ಮ ಮನೆಯಲ್ಲಿರೋರು, ನಮ್ಮ ಮನೆಯವರು, ನಮ್ಮ ಯಜಮಾನರು ಎಲ್ಲರೂ ನೀನು ಚೆನ್ನಾಗಿ ಮಾಡ್ತೀಯ ಕೆಲಸ ಅಂತಾರೆ. ಯಾವತ್ತೂ ನಿಂದಿದೆ ಆಯಿತು ಈ ಥರ ಮಾಡ್ತೀಯ ಅಂತ ಹೇಳಲ್ಲ. ಅದಕ್ಕೋಸ್ಕರ ನಾನು ಮನೆ ಕೆಲಸ ತುಂಬ ಖುಷಿಯಾಗಿ ಮಾಡ್ತೀನಿ. ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.